ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಬಹಳಷ್ಟು ಫುಡ್ ಸ್ಟಾಲ್ ಗಳಿದೆ. ಅದರಲ್ಲಿ ತುಂಬಾ ಫೇಮಸ್, ಯಾರಿಗೆ ಚುರುಮುರಿ ತಿನ್ಬೇಕು ಅಂತ ಬಹಳ ಇಷ್ಟ ಇದೆ ಅಂತವ್ರಿಗೆ ಅಂತಾನೆ ಮಾಡಿಸಿರುವಂತಹ ಫುಡ್ ಸ್ಟಾಲ್ ಇದು, ರಾಮಣ್ಣ ಅಂಡ್ ಸನ್ಸ್ ಅಂತ. ಸೊ ಬಹಳ ವರ್ಷಗಳಿಂದ 3 ತಲೆಮಾರುಗಳಿಂದಲೂ ಕೂಡ ಇಲ್ಲಿ ಅವರು ಹಾಕೊಂಡ್ ಬಂದಿದ್ದಾರೆ ಫುಡ್ ಸ್ಟಾಲ್ ನ. ಸೊ ಅವ್ರ ಹತ್ರನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಪರಮೇಶ್ ಅಂತ. ಓಕೆ, ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಫುಡ್ ಸ್ಟಾಲ್ ಅನ್ನ ಹಾಕೊಂಡ್ ಬರ್ತಾ ಇದ್ದೀರಾ? ಮೊದಲು ನನ್ನ ತಂದೆಯವರು ಮಾಡ್ತಾ ಇದ್ರು, ಅವ್ರ ಕಾಲಾಂತರ ಆದ್ಮೇಲೆ ನಾನ್ ಮಾಡ್ತಾ ಇದೀನಿ ಮೇಡಮ್. ಒಂದ್ ಎಷ್ಟು ವರ್ಷ ಆಗಿರ್ಬೋದು ಅಂದಾಜಾಗಿ? ಹೆಚ್ಚು ಕಮ್ಮಿ ಇಲ್ಲಿ ತನಕ ಒಂದು ಪ್ರಾಧಿಕಾರ ಯಾವಾಗ ಇಲ್ಲಿ ಬಂತು ಅವಾಗಿಂದನೂ 1 ವರ್ಷನೂ ಮಿಸ್ ಮಾಡದೆ ಅಲ್ಲಿಂದ ಕೂಡ ಪ್ರತಿ ಬಾರಿ ಇಲ್ಲಿ ಭಾಗವಹಿಸ್ತಾ ಇದೀವಿ. ಪ್ರತಿ ಬಾರಿ ಇದೇ ಜಾಗದಲ್ಲಿ ಹಾಕ್ತೀರಾ? ಇದೇ ಜಾಗದಲ್ಲಿ ಸಿಗ್ತಾ ಇದೆ ಮೇಡಮ್. ಹೌದಾ? ಓಕೆ, ಏನೆಲ್ಲ ಸ್ಪೆಷಲ್ ಇದೆ ನಿಮ್ಮ ರಾಮಣ್ಣ ಚುರುಮುರಿ? ಮೇಡಮ್ ಇಲ್ಲಿ ನಮ್ಮಲ್ಲಿ ಮೊದಲು ಏನ್ ಮಾಮೂಲಿ ಪುರಿ ಚುರುಮುರಿ ಮಾಡ್ತಿದ್ದ, ಅದಾದ್ಮೇಲೆ ಟೊಮೊಟೊ ಸ್ಲೈಸ್, ಕುಕುಂಬರ್ ಸ್ಲೈಸ್. ಈಗ ವಿಶೇಷವಾಗಿ ನನಗೆ ದಿವಂಗತ ಮೈಕ್ ಚಂದ್ರ ಅವರು ತೀರೋಗ್ಬಿಟ್ರು, ನಿರೂಪಣೆ. ಅವರು ಶಿರಡಿಗೆ ಹೋದಾಗ ದಾಳಿಂಬೆದು ಒಂದು ಕಪ್ಪಲ್ಲಿ ಕೊಡ್ತಾ ಇದ್ರು ಅಂತ ಹೇಳಿದ್ರು. ದಾಳಿಂಬೆಲಿ ಯಾಕೆ ಚುರುಮುರಿ ಮಾಡಬಾರ್ದು ಅಂದ್ಬಿಟ್ಟು ನನಗೆ ಅವರು ದಾಳಿಂಬೆ ಚುರುಮುರಿ ಹೇಳ್ಕೊಟ್ರು. ಮೊದಲನೇ ಬಾರಿಗೆ ಮೈಸೂರಲ್ಲಿ ದಾಳಿಂಬೆ ಚುರುಮುರಿ ಮಾಡಕ್ ಪ್ರಾರಂಭ ಮಾಡಿದೆ ನಾನು. ಇವತ್ತು ಮೈಸೂರಲ್ಲ, ಇಡೀ ಕರ್ನಾಟಕದಲ್ಲಿ ದಾಳಿಂಬೆ ಚುರುಮುರಿ ರಾಮಣ್ಣ ಅಂಡ್ ಸನ್ಸ್ ಫೇಮಸ್ ಆಗಿದೆ ಮೇಡಮ್. ಈಗ ಜಾಸ್ತಿ ಜನ ಬಂದು ಕೇಳ್ಕೊಂಡು ತಿನ್ನೋದು ಯಾವ ಚುರುಮುರಿ? ಮಾಮೂಲಿ ದಾಳಿಂಬೆ ಚುರುಮುರಿ ಮತ್ತೆ ಬೇಬಿ ಕಾರ್ನ್. ಆಮೇಲೆ ವಿಶೇಷವಾಗಿ ಕೊಬ್ಬರಿ ಮಿಠಾಯಿ ದತ್ತಾ ಸ್ಪೆಷಲ್ ಅಂತ ಮಾಡ್ತೀವಿ, ಅದು ತುಂಬಾ ಬಹಳ ಪ್ರಚಾರವಾಗಿದೆ ಅದು ಮೇಡಮ್. ಈಗ ಪ್ರೈಸ್ ಎಲ್ಲ ಏನಿದೆ ಮೇಡಮ್? ಏನ್ ರೀಸನಬಲ್ ಆಗಿದೆ ಮೇಡಮ್. ಯಾಕೆಂದ್ರೆ ಹೊರಗಡೆ ಈಗ ನಾನೇ ಕೇಳ್ಕೊಂಡ್ ಬಂದ್ರು ಸ್ವಲ್ಪ ಅಲ್ಲಿ ಕಂಪೇರ್ ಮಾಡಿ ಮೇಡಮ್ ಇದು ನಮ್ ತಂದೆ ಕಾಲದಲ್ಲಿದ್ದಾಗ ಬಾಡಿಗೆ ಉಚಿತವಾಗಿತ್ತು. ಇವತ್ತು ಸರ್ವೇ ಸಾಮಾನ್ಯವಾಗಿ ಮೈಸೂರು ನಗರದಲ್ಲ, ಸರ್ಕಾರದಲ್ಲೂ ಕೂಡ ಹೆಂಗೆ ಟೆಂಡರ್ಗಳು ಅದೆಲ್ಲ ಆಗ್ತಿದಂಗೆ ನಮಗೂ ಕೂಡ ಅದು ಮಾರ್ಕೆಟ್ ಅಲ್ಲಿ ತರಕಾರಿ ಬೆಲೆ ಇರ್ಬೋದು, ತಿಂಡಿ ತಿನಿಸು ಬೆಲೆ ಏನಿದೆ ಅದು ಈಗ ಹೆಂಗಿರುತ್ತೆ ಅದೇ ರೀತಿ ಏರಿಕೆಯಲ್ಲಿ ಅಲ್ಪ ಮಟ್ಟಿಗೆ, ತುಂಬಾ ದುಬಾರಿ ಏನಿಲ್ಲ, ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಪ್ರಾಧಿಕಾರದಲ್ಲಿ. ಅದೀಗ ಕಚೇರಿ ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಗುತ್ತಿಗೆದಾರ ಇರ್ಬೋದು, ಎಲ್ಲಾರು ಕೂಡ ಮಳಿಗೆದಾರರಿಗೆ ಒಳ್ಳೆ ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ನಡೀತಾ ಇದೆ ಮೇಡಮ್. ತುಂಬಾ ಚೆನ್ನಾಗಿದ್ದಾರೆ ಮೇಡಮ್. ವಿಶೇಷವಾಗಿ ನಮ್ಮ ಮರಿಮಲಪ್ಪ ಮತ್ತು ಸದ್ವಿದ್ಯಾ ಹಳೆ ವಿದ್ಯಾರ್ಥಿಗಳು ನಮ್ಮ ತಂದೆ ಕಾಲದಲ್ಲಿ ಏನು ಓದ್ತಿದ್ರು, ಅವ್ರ ಕುಟುಂಬ ಪರಿವಾರವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೊರಗಡೆ ಯಾವುದೇ ಊರಲ್ಲಿ ಇರ್ಬೋದು, ಹಾಗೂ ವಿದೇಶದಲ್ಲಿರುವಂತ ವಿದ್ಯಾರ್ಥಿಗಳು ಕೂಡ ಅವ್ರ ಕುಟುಂಬ ಪರಿವಾರ ಬಂದು ನಮಗೆ ಒಂದು ವ್ಯಾಪಾರ ಮಾಡಿ ನಮ್ಮ ಕುಟುಂಬಕ್ಕೆ ಒಂದು ಊಟವನ್ನು ಕೊಡ್ತಾವ್ರೆ ಮೇಡಮ್. ಈಗ ಪ್ರತಿ ವರ್ಷದಂತೆ ದಸರಾ ಈ ವರ್ಷ ಕೂಡ ಬಂದಿದೆ. ವರ್ಷಕ್ಕೆ ಏನಾದ್ರು ಚೇಂಜಸ್ ಆಗ್ತಾ ಹೋಗ್ತಿರುತ್ತೆ. ಈ ವರ್ಷ ಏನ್ ಚೇಂಜಸ್ ಅನ್ಸುತ್ತೆ? ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೀಪ ಅಲಂಕಾರ. ಇಡೀ ರಾಜ್ಯದಲ್ಲ, ಮೈಸೂರು ನಗರದ ಜೊತೆಗೆ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಏನಿವತ್ತು ಕೃತಕವಾಗಿ ಅರಮನೆಯನ್ನ ಮರದಲ್ಲಿ ಇದು ಮಾಡಿದ್ರಲ್ಲ, ಅದು ತುಂಬಾ ಆಕರ್ಷಣೀಯವಾಗಿ ಚೆನ್ನಾಗಿ ಕಾಣ್ತಾ ಇದೆ. ಪ್ರಾಧಿಕಾರ ಆವರಣದೊಳಗಡೆ ದೀಪಾಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ಲ, ಏನು ರಾಮಣ್ಣ ಅಂಡ್ ಸನ್ಸ್ ಅಂತ ಬಹಳಷ್ಟು ಫೇಮಸ್ 3 ತಲೆಮಾರುಗಳಿಂದ, ಪರ್ಟಿಕ್ಯುಲರ್ ಆಗಿ ಇದೇ ಜಾಗದಲ್ಲಿ ಅವರು ಸ್ಟಾಲ್ ಅನ್ನ ಹಾಕೊಂಡಿರುವಂತದ್ದು. ಈ ವರ್ಷ ಕೂಡ ಹಾಕಿದ್ದಾರೆ. ಯಾರಿಗೆ ಚುರುಮುರಿಯನ್ನ, ಅದರಲ್ಲೂ ಎಸ್ಪೆಷಲಿ ಅವ್ರು ಹೇಳಿದ್ರು ದಾಳಿಂಬೆ ಚುರುಮುರಿ ಇಡೀ ಕರ್ನಾಟಕಕ್ಕೆ ಫೇಮಸ್ ನಮ್ಮ ರಾಮಣ್ಣ ಅಂಡ್ ಸನ್ಸ್ ಅಂತ. ಸೊ ಯಾರಿಗೆ ದಾಳಿಂಬೆ ಚುರುಮುರಿ ತಿನ್ಬೇಕು ಅಂತ ಆಸೆ ಇದೆ, ದಯಮಾಡಿ ಎಲ್ರು ಕೂಡ ರಾಮಣ್ಣ ಅಂಡ್ ಸನ್ಸ್ ಚುರುಮುರಿ ಶಾಪ್ಗೆ ಬನ್ನಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಗುರು ಪ್ರಜ್ವಲ್ ಜೊತೆ ರಚನಾ, ಈಡನ್ಸ್ ನ್ಯೂಸ್, ಮೈಸೂರು. ನವರಾತ್ರಿಯಲ್ಲಿ ನವದುರ್ಗಿಯರ ವಿಜೃಂಭಣೆ, ಬೆಟ್ಟದಲ್ಲಿ ನಾಡದೇವಿಯ ಗತವೈಭವ, ಬೀದಿ ಬೀದಿಗಳಲ್ಲಿ ದೀಪಾಲಂಕಾರ, ವಧುವಣಗಿತ್ತಿಯಂತಾದ ಸಾಂಸ್ಕೃತಿಕ ನಗರ. ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್. ಅಂಬವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು. ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್. ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ. ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ, ಬಗೆ ಬಗೆಯ ಖಾದ್ಯಗಳತ್ತ. ವಜ್ರ ಮುಷ್ಟಿಗಾರಕ್ಕೆ ತುದಿಗಾಳಿ ನಿಂತಿದ್ದಾರೆ ಜಗಜೆಟ್ಟಿಗಳು. ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ, ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ. ನಮ್ಮ ದಸರಾ ಜನಸಾಮಾನ್ಯರ ದಸರಾ. ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ, ನೋಡ್ತಾ ಇರಿ ಈಡನ್ಸ್ ನ್ಯೂಸ್.